ಅದು ನಿಂದಿದ್ದ ಕಡೆ ಯಾವಾಗಲೂ ಹಾಗೆ ಬಿಡು, ಅದು ನನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಸರಿ, ಏನೋ ಇಂಪಾರ್ಟೆಂಟ್ ಆದ ವಿಷಯ ಮಾತಾಡ್ಬೇಕಂತ ಹೇಳ್ತಾ ಇದ್ದೆ, ಹೇಗೆ ಅದು? ಅದು ಯಾಕೆ ಸಂಕೋಚ ಪಡ್ತಾ ಇದೆಯಾ? ಪರವಾಗಿಲ್ಲ ಕೂಡ, ಅದು ನೀನು ನನ್ನ ದಯವಿಟ್ಟು ಮರ್ತಿದ್ರೆ. ಏನ್ ಹೇಳ್ತಾ ಇದ್ದೀಯ? ತಮಾಷೆ ಮಾಡ್ತಾ ಇದೀಯಾ? ನೀನ್ ಯಾವತ್ತು ಹೀಗೆ ಕಡೆ ಹುಡುಗಾಟ ಮಾಡ್ತಾನೆ ಇರ್ತೀಯ. ಮಾಡ್ಬೇಡ, ನನ್ ಕೋಪ ಬರ್ತದ ನೋಡು. ಇವೆಲ್ಲ ಮಾತಾಡ್ಬೇಡ. ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ. ನೀನು ನನ್ನ ಮರ್ತು ಬಿಡದೆ. ಯಾಕಂದ್ರೆ ನಮ್ಮಣ್ಣ ಈ ಮದುವೆಗೆ ಒಪ್ಕೊಳ್ತಾ ಇಲ್ಲ. ನಿನ್ನ ಪ್ರೀತಿ ಮಾಡಿದ ವಿಷಯ ಗೊತ್ತಾದ್ರೆ ಕೆಲಸ ಮಾಡಲಾಗ್ತಾ ಇದ್ದಾನೆ. ನನ್ಗೆ ಬೇರೆ ಹುಡುಗನ್ನ ನೋಡಿದ್ದಾನೆ. ಅದಕ್ಕೋಸ್ಕರ ದಯವಿಟ್ಟು ನನ್ ಮರ್ತ್ಬಿಡುತ್ತವ ನೀನು. ಮರ್ತ್ಬಿಡ್ಬೇಕಾ? ಅಲ್ವೇ ನಿಮ್ಮಣ್ಣ ಹೇಳ್ದ ಅಂತ ನಾನು ಮರ್ತ್ಬಿಡ್ಬೇಕಾ? ಎಷ್ಟೊಂದು ಸರಿಯಾಗಿ ಹೇಳ್ಬಿಟ್ಟೆ ನೀನು. ನನ್ನನ್ನ ಮರೆತು ಬಿಡು ಅಂತ ಹೇಳಿ ಹೇಗ್ ಸಾಧ್ಯ? ಹೇಗ್ ಸಾಧ್ಯ? ನನ್ನ ಈ ಮನಸ್ಸಿನಲ್ಲಿ ಮೊಳಕೆಯ ಬೀಜವನ್ನು ಬಿತ್ತಿ ಪ್ರೀತಿಯ ಸಸಿಯನ್ನು ನೆಟ್ಟುಗಳು ನೀನು ಕಡೆ ನೀನು. ಆದ್ರೆ ಈಗ ಮರೆತು ಬಿಡು ಅಂತ ಹೇಳಿ ಕೇಳ್ತಾ ಇದೀಯಾ? ಈಗ ಮನಸ್ಸಿಗೆ ಎಷ್ಟು ನೋವಾಗ್ಬೇಡ, ಎಷ್ಟು ನೋವಾಗ್ಬೇಡ. ದಯವಿಟ್ಟು ಅರ್ಥ ಮಾಡ್ಕೊ. ನಮ್ಮಣ್ಣ ಈ ಮದುವೆ ಒಪ್ಕೊಳ್ತಾ ಇಲ್ಲ. ನನಗೋಸ್ಕರ ಬೇರೆ ಶ್ರೀಮಂತ ಯುವಕರನ್ನು ನೋಡಿದ್ದಾನೆ. ಹೇಳಲಾಗಿ ಅವನು ಈ ಜಿಲ್ಲೆಗೆ ಆಗರ್ಭ ಶ್ರೀಮಂತ ಬೇರೆ. ಹೀಗಿರ್ಬೇಕಾದ್ರೆ ಅವನ್ ಮದುವೆ ಆದ್ರೆ ನನ್ನ ಮೇಲೆ ಸಿಟ್ಟು ಆಗುತ್ತೆ. ಪ್ಲೀಸ್, ನೀವು ಯಾವ್ದೋ ಹುಡುಗಿ ನೋಡ್ಕೊಂಡು ಮದುವೆ ಆಗಿ ಆರಾಮಾಗಿ ಜೀವನ ಮಾಡಿದ್ರವ. ನೀನ್ ಅರ್ಥ ಮಾಡ್ಕೊ ಸ್ವಲ್ಪ. ಅಂಜಲಿ ಅಂಜಲಿ ಅಂಜಲಿ, ನಿನ್ನ ನಾನು ಹೇಗೆ ಅರ್ಥ ಮಾಡ್ತೇವೆ? ಹೇಗೆ ಅರ್ಥ ಮಾಡ್ತಿದ್ದ? ಬಿಟ್ಟು ನಂಗಿರೋಕ್ಕಾಗಲ್ಲ, ಆಗಲ್ಲ. ನಿನಗೆ ಕೇವಲ ಎಷ್ಟಕ್ಷರ ಆಗಿರ್ಬೋದು. ಆದ್ರೆ ನನಗೆ ಹುಟ್ಟಿತ್ತು ನಿನ್ನ ಮೇಲೆ ಅನುರಾಗ ಕಡೆ ಅನುರಾಗ. ದಿನದ 24 ಗಂಟೆಗಳಲ್ಲಿ ನಿನ್ನದೇ ಧ್ಯಾನ ಮಾಡುತ್ತಾ ನೆನಪು ಹಾಕುತ್ತ ದಿನವಿಡೀ ಯೋಚನೆಯಿಂದ ಸಂತೋಷವಾಗಿರ್ತಿದ್ದೆ ಕಡೆ, ಸಂತೋಷವಾಗಿರ್ತಿದ್ದೆ. ಇವಾಗ ಯಾರೋ ಒಬ್ಬ ಶ್ರೀಮಂತ ಹುಡುಗ ಸಿಕ್ಕಿದಾನಂತ ಹೇಳಿ ಅವನ್ನ ಮದುವೆಯಾಗಿ ಹೊರಟಿದ್ಯಾ? ನೋಡು, ಇದು ಒಂದೇ ಒಂದ್ಸಾರಿ ಇಲ್ಲ ಮನಸ್ಸಿನಲ್ಲಿ ಕೈ ಇಟ್ಟು ಕೇಳು. ನೀನ್ ಮಾಡ್ತಾ ಇರೋದು ಸರಿ ತಪ್ಪ ಅಂತ ಕೇಳಿದ್ದೆ. ಕೇಳು. ಏ ಧ್ರುವ, ಏನಾಗಿದೆ ನನಗೆ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡು. ಯಾವ ಕಾಲದಲ್ಲಿ ಇದೆಯಾ? ಇದು 2025. ನೀನು ಮಾತಾಡೋದು ಹಿಂದಿನ ಕಾಲದ ಮಾತಾಡ್ತಿದ್ಯಲ್ಲೋ. ನೀನ ಮರೆತ್ರೆ ನನ್ನ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ನಾನು ಹ್ಯಾಪಿ ಆಗಿರ್ತೀನಿ. ನೀನು ಕೂಡ ಯಾವ್ದು ಒಳ್ಳೆ ಹುಡುಗಿ ನೋಡ್ಕೊಂಡು ಆರಾಮಾಗಿರು. ಅದನ್ನ ಬಿಟ್ಕೊಂಡು ಹಾಗೆ ಹೀಗೆ ಅಂತ ಹೇಳ್ತಾ ಇದೆಯಲ್ಲ. ನೋಡು, ನೀನ್ ಎಷ್ಟೇ ಹೋಗಿದ್ರು, ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರ ಯಾವಾಗ ಕೂಡ ಒಂದೇ ಆಗಿರುತ್ತೆ. ನಾನು ಮಾತ್ರ ನಿನ್ನ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಪ್ರೀತಿ ಆಗಲ್ಲ, ಮಾಡೋದು ಇಲ್ಲ. ಯಾಕೆಂದ್ರೆ ನನಗೆ ನಮ್ಮಣ್ಣನ ಮಾತು ಮುಖ್ಯ, ಅವ್ರು ತೋರಿಸಿರೋ ಹುಡುಗನ ಶ್ರೀಮಂತಿಕೆನೇ ಮುಖ್ಯ. ಮಾಡ್ಕೊ.
ಪ್ರೀತಿಸುವ ಪ್ರೀತಿಯೇ ಪ್ರೀತಿಸು ಏನಾಗೋಯ್ತು? ಹೇಗಿದ್ದ ನಾನು? ಹೇಗಾಗೋದೆ? ಏನ್ ಮಾಡಲಿ ನಾನೀಗ? ನನ್ನ ಈ ಪೀರಿಸನ ಯಾರ ಹತ್ರ ಹೇಳ್ಕೊಂಡೆ? ಯಾರ ಹತ್ರ ಹೇಳ್ಕೊಂಡೆ? ಯಾವುದು ಪ್ರೀತಿ ಎಲ್ಲಿದೆ ರೀತಿ ಈ ಮೋಹದ ಮುಂದಿನ ರೀತಿ ಎರಿದು ಯಾವುದು ಪ್ರೀತಿ ಎಲ್ಲಿದೆ ಈ ಮೋಹದ ಮುಂದಿನ ರೀತಿ ಇಳಿದು ಆ ಕಡೆ ಇಷ್ಟು ಅಂದ್ಕೊಂಡು ಅವಳಿಗೋಸ್ಕರ ಹಿಂದೆನೇ ಹೋಗ್ತಾ ಇದ್ಯಾ? ನೀನ್ ಅವಳಿಗೆ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಣ್ಣ. ಆದ್ರೆ ನಾವು ಕೂಡ ಅಂಜುಗೆ ಎಷ್ಟು ಹೇಳಿದ್ರು ಕೂಡ ಅದನ್ನ ತಿರಸ್ಕರಿಸಿ ಹೋಗಿದ್ದಾಳಣ್ಣ. ನಮ್ಮ ಮಾತು ಕೇಳ್ತಾನೆ ಇಲ್ಲ. ನೀನ್ ಎಷ್ಟೊಂದು ಬೇಸರ ಮಾಡ್ಕೊಂಡಿರೋದು ಬೇಡ ಅಣ್ಣ. ಹೌದು ಕಣ, ಅಂಜಲಿ ತುಂಬಾ ಸ್ವಾರ್ಥಿ ಆಗ್ಬಿಟ್ಟಿದ್ದಾಳೆ. ಅವಳಿಗೆ ಹಣದ ಮೋಹ ಉಕ್ಕಿದೆ ಕಣ ಅವಳಿಗೆ. ನೋಡು, ಅವಳ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ನೋಡು, ಮತ್ ಬಿಡು. ನಾನು ಅಂಜಲಿನ ತುಂಬಾ ಹಚ್ಕೊಂಡಿದ್ದೇನೆ. ಅವಳಿಗೆ ಮೋಸ ಮಾಡ್ತಾಳೆ ಗೊತ್ತಿಲ್ಲ ಕಿತ್ಕೊಡು, ಗೊತ್ತಿಲ್ಲ. ನಿನ್ ನೋವು ಏನು ಅಂತ ನನಗೆ ಚೆನ್ನಾಗಿ ಅರ್ಥವಾಗುತ್ತೆ ಅಣ್ಣ. ಆದ್ರೆ ನಿನ್ ಭಾವನೆಗಳೇ ನಿನ್ನ ಪ್ರೀತಿನ ಅವಳಿಗೆ ತಿಳಿಯಲಾದ್ಮೇಲೆ ಏನ್ ಪ್ರಯೋಜನ ಇದೆ ಅಣ್ಣ? ನೀನ್ ಎಷ್ಟು ಇವಳನ್ನ ಬಯಸಿ ಹೋದ್ರು ನಿನ್ನ ತಿರಸ್ಕಾರ ಮಾಡಿ ಹೋಗ್ತಿದ್ದಾಳಂದ್ರೆ ಅದಕ್ಕೆ ಏನ್ ಬೆಲೆ ಇದೆ ಹೇಳು? ಅವಳನ್ನ ಮತ್ತೆ ಬಿಡೋದೇ ಒಳ್ಳೇದಣ್ಣ. ಅವಳನ್ನ ಬಯಸಿ ಅವಳನ್ನ ದೂರ ಮಾಡಿದ್ರೆ ನಿನ್ ಜೀವನ ಹಾಳು ಮಾಡ್ಕೊಂಡು ಈ ರೀತಿ ವ್ಯರ್ಥ ಆಗೋದ್ರಲ್ಲಿ ಏನ್ ಅರ್ಥ ಇದೆ ಹೇಳಣ್ಣ? ಬಿಡಣ್ಣ. ಅಕಸ್ಮಾತ್ತಾಗಿ ಈ ವಿಷಯ ಏನಾದ್ರೂ ಅಪ್ಪನಿಗೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ನೊಂದ್ಕೊಳ್ತಾರೆ, ಎಷ್ಟು ಕಷ್ಟ ಆಗತ್ತೆ. ಕೊಂಚಿತ್ತಾದ್ರೆ ಯೋಚನೆ ಮಾಡೋಣ. ನಾನ್ ಮಾತಾಡಿದ್ದೆ ಕಣ, ಆದ್ರೆ ಅವಳು ನನ್ ಮಾತೇ ಕೇಳ್ತಿಲ್ಲ. ನೋಡು ನೋಡು, ಅವಳನ್ನ ಮರ್ತು ಬಿಡು. ಮರೆತು ಬಿಡು ಅಂತ ಎಷ್ಟು ಸಲೀಸಾಗಿ ಹೇಳ್ತಾ ಇದ್ದೆ ನೀನು. ಎಷ್ಟು ಸಲೀಸಾಗಿ ಹೇಳ್ತಾ ಇದೆಯೋ? ನನ್ನಿಂದಾಗಲ್ಲ ಕಣ, ನನ್ನಿಂದಾಗಲ್ಲ. ಈ ಹೃದಯಕ್ಕೆ ತುಂಬಾ ನೋವಾಗುತ್ತೆ ಕಣ, ತುಂಬಾ ನೋವಾಗುತ್ತೆ. ನೋಡು ರಾಕೇಶ್, ನೋಡು ನನ್ನಂಜಲಿ ಕೆಟ್ಟವಳಲ್ಲ. ಅವಳು ಬರ್ತಾಳೆ, ಅವಳು ಬರ್ತಾಳೆ. ನನ್ನ ಪ್ರೀತಿ ಮಾಡ್ತಾಳೆ. ನೋಡ್ತಾ ಇರು, ನೋಡ್ತಾ ಇರು. ನನ್ನ ಜಾನಿ ಒಳ್ಳೆಯವಳು ಕಣ, ಒಳ್ಳೆಯವಳು. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಮುಸುಕಿ ಕೈ ಮುಗಿಬೇಡ, ಚಿಂತೆಯಿದ್ದ ನಗಬೇಡ, ಪ್ರೀತಿ ಹೋದರೂ ಇರಬೇಡ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಕೈ ಮುಗಿಬೇಡ,